ರಾಜ್ಯ ಬಿಜೆಪಿಯಲ್ಲಿ ಕುರ್ಚಿಯನ್ನು ಕಸಿಯುವಂಥ ಆಟ ಶುರುವಾಗಿದೆಯಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಬಿಜೆಪಿಯಲ್ಲಿ ಸಾಕಷ್ಟು ವಿವಾದ ಕೂಡ ಇದೆ, ಚರ್ಚೆ ಆಗ್ತಾ ಇದೆ, ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ. ಹೀಗಿರುವಾಗ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಕುರ್ಚಿ ಕಸಿಯೋ ಆಟ ಶುರುವಾಗಿದೆಯಾ ಎನ್ನುವಂಥ ಮಾತು ವಿಜಯೇಂದ್ರಗೆ ಶುರುವಾಯಿತು. ಈಗ ಹೊಸ ಪೀಕಲಾಟ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಮೊದಲಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಒಂದು ಸ್ಥಾನ ಏನಿದೆ ಅದಕ್ಕೆ ಮಾತುಕತೆ ನಡೀತಾ ಇತ್ತು. ಈಗ BSY ಬಣ ಸೈಲೆಂಟ್, ಬಿಜೆಪಿ ರೆಬೆಲ್ಸ್ ಈಗ ವೈಲೆಂಟ್ ಆಗಿಬಿಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಆಟವು ಮತ್ತೆ ಕೂಡ ಈಗ ಶುರುವಾಗ್ಬಿಟ್ಟಿದೆ ಅಂತ. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಈಗ ಶುರುವಾಗಿದೆ ಡವಟವ. ಯಾಕೆ ಅಂತಂದ್ರೆ ಏನಾಗಬಹುದು ಅಂತ ಸ್ಥಾನವನ್ನು ಕಸ್ಕೊಳ್ತಾರಂತ ಬಿಜೆಪಿಯಲ್ಲಿ ಜೋರಾಯಿತು. ಈಗ ರಾಜ್ಯಾಧ್ಯಕ್ಷ ಒಂದು ಕುರ್ಚಿಯ ಫೈಟ್ ಅಥವಾ ಮಾತು ವಿಜಯೇಂದ್ರ ವರ್ಸಸ್ ಭಿನ್ನ ಮತರ ನಡುವೆ ಕುರ್ಚಿಯ ಒಂದು ಕಾಳಗ ನಡೀತಾ ಇದೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಇಟ್ಟರು ಕೂಡ ಇದೇನು ಯಾಕೆ ಈ ರೀತಿ ಅಂತ ಗೊತ್ತಾಗ್ತಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಆಕ್ಟಿವ್ ಇಲ್ಲ, ರೀತಿ ಕೆಲಸ ಮಾಡ್ತಿರೋದು ಯಾಕೆ ಅಂತ. ಬಿಹಾರ ಚುನಾವಣೆ ಬಳಿಕ ರೆಬಲ್ಸ್ ಟೀಮ್ನಿಂದ ಹೋರಾಟಕ್ಕೆ ಪ್ಲಾನ್ ನಡೀತಾ ಇದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಕುರ್ಚಿಯನ್ನು ಕಸಿಯುವಂತಹ ಒಂದು ಕೆಲಸ ನಡೀತಾ ಇದೆ. ಒಳಗೊಳಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ವಿಜಯೇಂದ್ರ ಅವರ ಒಂದು ಸ್ಥಾನ ಏನಿದೆ ಅದನ್ನು ಕಸಿಯೋಕ್ಕೆ ಬಹು ದೊಡ್ಡದಾದಂತಹ ಪ್ಲಾನ್ ತೆರೆಯ ಹಿಂದೆ ನಡೀತಾ ಇದೆ ಅನ್ನುವಂತಹ ಮಾತು. ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ BY ವಿಜಯೇಂದ್ರ ಏನಿದ್ದಾರೆ ಅವರಿಗೆ ಇನ್ನೂ ಕೂಡ ಸಂಕಷ್ಟ ಯಾಕೋ ತಪ್ತಾ ಇಲ್ಲ. ಅವರಿಗೆ ಇದೇ ವಿಚಾರದ ಭಯ ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಅವರು ನೋಡಿ, ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷ ಆದಾಗಿನಿಂದ ಕೂಡ ಅಪಸ್ವರ ಇದೆ ಅವರೇ ಅದೇ ಒಂದು ನಾಯಕರಿಂದ. ಯಾಕಂದರೆ ಈ ಒಂದು ರಾಜ್ಯಾಧ್ಯಕ್ಷದ ಒಂದು ಸ್ಥಾನವನ್ನು ಆಯ್ಕೆ ಮಾಡಬೇಕಾದ್ರೆ ಯಾರು ಮಾಡಬೇಕು ಅಂತ ಸಾಕಷ್ಟು ವಿಚಾರ ಚರ್ಚೆ ಆಗುತ್ತೆ. ಮಾಡೋಕ್ಕೂ ಮುಂಚೆ ಅವ್ರು ಆಗ್ತಾರೆ ಇವರು ಆಗ್ತಾರೆ ಅದು ಇಂಥ ಸಾಕಷ್ಟು ವಿಚಾರಗಳು ಕೇಳಿ ಬಂದಿತ್ತು. ಆದರೆ ಫೈನಲ್ ಆಗಿ ಯಡಿಯೂರಪ್ಪ ಅವರು ಅಂದುಕೊಂಡಂತೆಯೇ ಅವರ ಮಗನನ್ನೇ ರಾಜ್ಯಾಧ್ಯಕ್ಷನ ಒಂದು ಸೀಟ್ನಲ್ಲಿ ಕೂರಿಸುವಲ್ಲಿ ಯಶಸ್ವಿಯಾಗಿದ್ದರು. ಹೈಕಮಾಂಡ್ ಜೊತೆ ಮಾತನಾಡಿದ್ರು, ಕೊನೆಗೆ ಫಿಕ್ಸ್ ಆಯಿತು ವಿಜಯೇಂದ್ರನೇ ಪಟ್ಟಕ್ಕೆ ಏರ್ತಾರೆ ಅಂತ. ಆಗ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ, ಬಿಜೆಪಿಯಲ್ಲಿ ಸಾಕಷ್ಟು ಜನ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಯಾಕೆ ಅವರಿಗೆ ಕೊಟ್ರಿ? ಬರೀ BSY ಯಡಿಯೂರಪ್ಪ ಅಂದರೆ BS ಯಡಿಯೂರಪ್ಪ ಅವರ ಒಂದು ಮಗ ಆಗಿರೋ ಕಾರಣಕ್ಕೆ ನೀವು ಅವರಿಗೆ ಕೊಟ್ರಾ ಅಂತ ಹೇಳಿ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರು, ವಿರೋಧ ಕೂಡ ಮಾಡಿದರು. ಹೀಗಾಗಿ ಕೆಲ ನಾಯಕರನ್ನು ಬಿಜೆಪಿಯಿಂದ ಹೊರಗೆ ಕೂಡ ಇಟ್ಟಿದೆ ಬಿಜೆಪಿ. ಅದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ನಾವು ಗಮನಿಸಿದಾಗ ವಿಜಯೇಂದ್ರ ಅವರ ಒಂದು ಕುರ್ಚಿಯನ್ನು ಕಸಿಯೋಕೆ ಅನೇಕ ಒಂದು ನಾಯಕರು ಬಿಜೆಪಿಯಲ್ಲೇ ನಾಯಕರು ಕಾಯ್ತಾ ಇದ್ದಾರಾ? ಇನ್ನೂ ಕೂಡ ಸೇಫ್ ಆಗಿಲ್ವಾ ವಿಜಯೇಂದ್ರ ಎನ್ನುವಂತಹ ಮಾತು. ರಾಜ್ಯದಲ್ಲಿ ಬಿಜೆಪಿ ಸರಿಯಾದ ರೀತಿಯಲ್ಲಿ ಆಕ್ಟಿವ್ ಆಗಿಲ್ಲ, ಎಲ್ಲ ಒಂದು ಚಟುವಟಿಕೆಗಳು ತೊಡಕೊಳ್ತಾ ಇಲ್ಲ. ಬಿಹಾರ ಒಂದು ಚುನಾವಣೆ ಆದಮೇಲೆ ಏನಾದರೂ ಈ ಬಿಜೆಪಿಯಲ್ಲಿ ಕೂಡ ಚೇಂಜಸ್ ಆಗುತ್ತಾ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ವಿಜಯೇಂದ್ರ ಕುರ್ಚಿ ಇನ್ನೂ ಕೂಡ ಸೇಫ್ ಆಗಿಲ್ಲ ಅವರಿಗೆ, ಯಾವಾಗಾದರೂ ಕೆಳಗಿಳಿಬೋದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಂದು ಕಡೆ ಯಡಿಯೂರಪ್ಪ ಅವರು ಕೂಡ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಾತನಾಡ್ತಾರೋ ಅಥವಾ ಬೇರೆ ವಿಚಾರದಲ್ಲಿ ಮಾತನಾಡ್ತಾರೋ ಗೊತ್ತಿಲ್ಲ. ಬಟ್ ಅವರು ಹೋದಾಗೆಲ್ಲ ಮಾತು ಕೇಳಿ ಬರೋದು ಒಂದೇ, ಮಗನ ಒಂದು ಕುರ್ಚಿಯನ್ನು ಅಥವಾ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಇವರು ಓಡಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಈಗೆಲ್ಲ ಮಾತುಗಳು ಕೇಳಿ ಬರ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ವಿಜಯೇಂದ್ರಗೂ ಕೂಡ ಭಯ ಶುರುವಾಗಿದೆ ಅಂತ ಹೇಳ್ಬೋದು. ಬಿಜೆಪಿಯಲ್ಲಿ ಈಗ ಕುರ್ಚಿಯ ಒಂದು ರಾಜ್ಯಾಧ್ಯಕ್ಷ ಒಂದು ಕುರ್ಚಿಯ ಸ್ಥಾನಕ್ಕೆ ಒದ್ದಾಟ ನಡೀತಾ ಇದೆ, ಗುದ್ದಾಟ ನಡೀತಾ ಇದೆ. ಬಿಜೆಪಿಯ ಒಂದು ವಿಜಯೇಂದ್ರ ಮತ್ತು ಅದರಲ್ಲೇ ಇರುವಂತಹ ಕೆಲ ಅಸಮಾಧಾನಗೊಂಡಿರುವಂತಹ ನಾಯಕರೇನಿದೆ ಅವರ ಮತ್ತೆ ತೀವ್ರ ಒಂದು ಪೈಪೋಟಿ ನಡೀತಾ ಇದೆ. ಸಾಲು ಸಾಲು ದೂರುಗಳು ಕೂಡ ಹೋಗ್ತಾ ಇದೆ, ಹಾಗೆ ಹೀಗೆ ಅಂತ. ಇನ್ನು ರೆಬೆಲ್ಸ್ ಟೀಮನ್ನು ನೋಡಿದ್ರೆ ಅನೇಕ ಬಾರಿ ಹೋಗಿ ಬಂದರು, ಹೈಕಮಾಂಡ್ ಹತ್ರ ಪತ್ರಗಳನ್ನು ಬರೆದ್ರು, ಮನವಿಯನ್ನು ಮಾಡಿದ್ರು. ಆದರೂ ಕೂಡ ವಿಜಯೇಂದ್ರ ಅವರು ಇನ್ನೂ ಕೂಡ ಇದುವರೆಗೂ ಕೆಳಗಿಳಿದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನವೆಂಬರ್ ತಿಂಗಳಲ್ಲಿ ಏನು ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಕೂಡ ಆಗುತ್ತಾ ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಅವರು ಕೂಡ ಹೇಳ್ತಾ ಇದ್ರು ಹೌದು ಆಗಬಹುದು, ಆದರೆ ಯಾವಾಗ ಅಂದರೆ ಬಿಹಾರದ ಒಂದು ಚುನಾವಣೆ ಆದಮೇಲೆ. ಅದರಲ್ಲಿ ತುಂಬ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ನವರು ಅಷ್ಟೇ, BJPಯವರು ಅಷ್ಟೇ. ಎರಡೂ ಹೈಕಮಾಂಡ್ ಕೂಡ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ. ಹೀಗಾಗಿ ಈ ಕಡೆ ಕರ್ನಾಟಕದ ಕಡೆ ತಲೆ ಕೊಡೋಕ್ಕೆ ಆಗ್ತಾ ಇಲ್ಲ. ಈ ಒಂದು ವಿಚಾರಗಳನ್ನು ತಲೆಗೆ ಹಾಕೊಳ್ಳೋಕೆ ಕೂಡ ಅವ್ರಿಗೆ ಟೈಮ್ ಇಲ್ಲ, ಆ ರೀತಿಯಾಗಿ ಅವರಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಏನಾದರೂ ಒಂದು ಬದಲಾವಣೆ ಆಗೋದಿದ್ರೆ, ಬದಲಾವಣೆ ಮಾಡೋದಿದ್ದರೆ ಯಾರನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚೆ ಯಾಕೆ ಮಾಡ್ತಾರೆ, ಯಾಕೆ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡ್ತಾರೆ. ಯಾರ್ಯಾರು ಏನೇನು ಮಾತನಾಡಿರ್ತಾರೆ ಅವೆಲ್ಲವನ್ನು ಕೂಡ ಆಲಿಸ್ತಾರೆ. ಅದಾದ ನಂತರ ಅವ್ರನ್ನ ಅದೇ ಸ್ಥಾನದಲ್ಲಿ ಮುಂದುವರಿಸಬೇಕು ಬೇಡವೋ ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಚರ್ಚೆ ನಡೆಯುತ್ತೆ. ಆದರೆ ಈಗ ಎಲ್ಲೋ ಒಂದು ಕಡೆ ಸಾಕಷ್ಟು ನಾಯಕರು ಮಾತನಾಡ್ತಾ ಇರೋದ್ರಿಂದ, ಕೇಳ್ತಾ ಇರೋದ್ರಿಂದ, ಅವರನ್ನು ಕೆಳಗಿಳಿಸಿ ಅನ್ನೋದು ಅಂತ ಇರೋದ್ರಿಂದ ಏನಾಗ್ತಾ ಇದೆ, ವಿಜಯೇಂದ್ರಗೂ ಕೂಡ ಒಂದು ರೀತಿಯಲ್ಲಿ ಭಯ ಇದೆ.
ಏನಾಗಬಹುದು ಅಂತ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ, ನನ್ನ ಒಂದು ವಿಚಾರದಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಬಿ ಜೆ ಪಿಯ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಇರಿದೆ, ಅದು ನಿಜಕ್ಕೂ ಕೂಡ ನನಗೆ ಉಳಿಯುತ್ತಾ ಇಲ್ವ? ಯಾಕಂದರೆ ನೋಡಿ, ವಿಪಕ್ಷ ನಾಯಕನ ಒಂದು ಹುಡುಕಾಟದಲ್ಲಿಯೂ ಕೂಡ ಅಷ್ಟೇ ವಿಳಂಬ ಮಾಡಿಕೊಂಡಿತ್ತು, ರಾಜ್ಯಾಧ್ಯಕ್ಷ ಒಂದು ಸ್ಥಾನದಲ್ಲಿಯೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಆಗಿತ್ತು. ಬಿ ಜೆ ಪಿಗೆ ಸರಿಯಾದ ನಾಯಕರು ಸಿಗುತ್ತಾ ಇಲ್ವಾ ಅಥವಾ ಯಾರೂ ಇಲ್ವಾ, ಅದಕ್ಕೋಸ್ಕರ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬಂದು, ಹೀಗಾಗಿ ಈ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಬೇರೆಯವ್ರನ್ನ ತರಬೇಕನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ವಿಜಯೇಂದ್ರ ಕೂಡ ಅವರ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.